ಇಲ್ಲಿ ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಒಂದು ದೊಡ್ಡ ಅದ್ಭುತ. ಇಟ್ಸ್ ಎ ಬಿಗ್ ಮಿರಾಕಲ್. ಅದನ್ನು ವಿವರಿಸಲಿಕ್ಕೆ ಇವತ್ತಿನ ತನಕ ಪ್ರಪಂಚದಲ್ಲಿ ಯಾರಿಗೂ ಆಗಿಲ್ಲ ಪೂರ್ತಿಯಾಗಿ. In my journey to grow in Christ, I made a conscious decision to commit myself through prayer each night before I sleep. But even with that, I've noticed something troubling. In my unconscious state while I'm asleep, I sometimes experience dreams filled with fear, lust, and sin. I don't realize it until I wake up in the morning. It leaves me wondering, how do I overcome this? How can I stay spiritually guarded, even in my sleep? ಬ್ರದರ್ ಪ್ರೈಸ್ ಅಲ್ಲ. ಈಗ ಮಲಗಿರ್ತೀವಿ ನೈಟು, ಈಗ ದೇವ್ರ ವಾಕ್ಯ ಓದಿರ್ತೀವಿ, ಒಂದು ನಿರ್ಧಾರ ತೊಗೊಂಡಿರ್ತೀವಿ, ಆ ನಿರ್ಧಾರದಲ್ಲಿ ಆ ವಾಕ್ಯದಲ್ಲಿ ಬೆಳೀತಾ ಇರ್ತೀವಿ. ಈಗ ಮಲಗಿ ಆದಮೇಲೆ ನನ್ನ ಆಲೋಚನೆ ಅಂದರೆ ನಿದ್ದೆಯಲ್ಲಿ ಹೋಗ್ಬಿಟ್ಟಿದ್ದೀನಿ ಫುಲ್ಲು, ಬೇರೆ ಕೆಟ್ಟದಾಗಲಿ ಭಯ ಭೀತಿ ಬರೋದಾಗಲಿ ಈ ಥರ. ಮತ್ತು ಮಾರ್ನಿಂಗ್ ಎದ್ದು ನನಗೆ ಗೊತ್ತಾಗುತ್ತೆ, ನಾನು ಕೆಟ್ಟದ್ದು ಆಲೋಚನೆ ಮಾಡಿದ್ದೀನಿ, ನಾನು ಈ ಥರ. ಅದು ನಮಗೆ ಕಾನ್ಷಿಯಸ್ ಇದ್ದು ಬೀಳ್ತಾ, ಸಬ್ ಕಾನ್ಷಿಯಸ್ ಇದ್ದು ಬೀಳ್ತಾ. ಅದರಿಂದ ನಾನು ಹೆಂಗೆ ಜಯಿಸಬೇಕು ಅಂತ. ಓಕೆ, ಮನುಷ್ಯ ಅನ್ನೋದು ಕೇವಲ ಒಂದು ಸೈಕಲಾಜಿಕಲ್ ಬೀಯಿಂಗ್ ಅಲ್ಲ. ಅಕಾರ್ಡಿಂಗ್ ಟು ಬೈಬಲ್, ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5 ವರ್ಸ್ 23, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಾಕ್ಯ ನಾವು ನೋಡ್ತೀವಿ. ಅಲ್ಲಿ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಎ 3 ಪಾರ್ಟ್ ಬೀಯಿಂಗ್. ಒಂದು ಪರ್ಸನ್ ಅಂತ ಹೇಳುವಾಗ, ಒಂದು ವ್ಯಕ್ತಿ ಅಂತ ಹೇಳುವಾಗ ಅವನಿಗೆ ಒಂದು ದೇಹ ಇದೆ, ಆತ್ಮ ಮತ್ತು ಪ್ರಾಣ, ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಈ 3 ಒಟ್ಟಿಗೆ ಸೇರಿದ್ರೆ ಒಬ್ಬ ಮನುಷ್ಯ ಆಗೋದು. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಫಿಸಿಕಲ್ ಪ್ರಾಬ್ಲಮ್ ಹೇಗಿರುತ್ತೋ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ, ಸ್ಪಿರಿಚುವಲ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಈಗ ನೀವು ಹೇಳಿದ್ದು ಸೈಕಾಲಜಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್. ಇಲ್ಲಿ ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಒಂದು ದೊಡ್ಡ ಅದ್ಭುತ. ಇಟ್ಸ್ ಎ ಬಿಗ್ ಮಿರಾಕಲ್. ಅದನ್ನು ವಿವರಿಸಲಿಕ್ಕೆ ಇವತ್ತಿನ ತನಕ ಪ್ರಪಂಚದಲ್ಲಿ ಯಾರಿಗೂ ಆಗಿಲ್ಲ ಪೂರ್ತಿಯಾಗಿ. ಓಕೆನಾ? ಈವನ್ ನಾವು AI ಇವತ್ತು ಸುಮಾರು ಪ್ರಶ್ನೆಗೆಲ್ಲ ಉತ್ತರ ನಮಗೆ ಸಿಗುತ್ತೆ. ಯು ಕ್ಯಾನ್ ಆಸ್ಕ್ AI, ಗೂಗಲ್. ಇಫ್ ಯು ಆಸ್ಕ್ AI ವಾಟ್ ಈಸ್ ಇನ್ ಮೈ ಮೈಂಡ್ ಅಂತ ಹಾಕಿ, ಉತ್ತರ ಸಿಗಲ್ಲ. ಯು ಸಿಂಪ್ಲಿ ಪುಟ್ ವಾಟ್ ಈಸ್ ಮೈ ನೇಮ್ ಅಂತ AIಗೆ ಆನ್ಸರ್ ಕೊಡೋಕ್ಕಾಗಲ್ಲ. ಆಯಿತಾ? ಆದ್ದರಿಂದ ಇದು ಒಬ್ಬೊಬ್ಬರಿಗೂ ವ್ಯತ್ಯಸ್ತವಾದ ರೀತಿಯಲ್ಲಿರುತ್ತೆ. ಸೈಕಲಾಜಿಕಲ್ ಇಶ್ಯೂ ಇರುತ್ತೆ. ನಮ್ಮ ಮನಸ್ಸಲ್ಲೇ 3 ಸ್ಟೇಜಸ್ ಅಥವಾ 3 ಕ್ಯಾಟಗರೀಸ್ ನಮಗೆ ನೋಡಲಿಕ್ಕಾಗುತ್ತೆ. ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಅಂದರೆ ನಾವು ಯು ಆರ್ ಕಾನ್ಷಿಯಸ್. ಸಬ್ ಕಾನ್ಷಿಯಸ್ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಈಗ ನಮಗೆ ಯಾರನ್ನೋ ಒಬ್ಬರನ್ನ ನೋಡಿದಾಗ ತಕ್ಷಣ ಅವ್ರ ಹೆಸರು ಬರೋದಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಹೆಸರು ಹೇಳ್ತೀವಿ. ಅಥವಾ ಯಾರ್ದೋ ಒಂದು ಫೋನ್ ನಂಬರ್ ಕಾನ್ಷಿಯಸ್ ಮೈಂಡಲ್ಲಿ ಇರೋದಿಲ್ಲ, ಆದರೆ ನಾವು ಅದನ್ನು ನಿಧಾನವಾಗಿ ನೆನಪು ಮಾಡಿಕೊಂಡು ಆ ಫೋನ್ ನಂಬರನ್ನ ನಾವು ಹೇಳ್ತೀವಿ. ಸಬ್ ಕಾನ್ಷಿಯಸ್ಸಲ್ಲಿ ಇರುತ್ತದು. ಸೊ ಅದೇ ರೀತಿ ಮನುಷ್ಯನ ಅನ್ಕಾನ್ಷಿಯಸ್ ಮೈಂಡ್ ಅಂತ ಒಂದಿದೆ. ಅಲ್ಲಿ ಸುಮಾರು ವಿಷಯಗಳಿದೆ, ಎಲ್ಲ ಹೋಗಿ ಅಲ್ಲಿರುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಯಾವ ಥರ ಫಂಕ್ಷನ್ ಮಾಡುತ್ತೆ ಅಂದರೆ, ಅದು ಎಲ್ಲದನ್ನು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ಎಲ್ಲ ಇರುತ್ತೆ ಅಲ್ಲಿ. ಅದು ಯಾವಾಗ ಬೇಕಾದರೂ ರಿಯಾಕ್ಟ್ ಮಾಡ್ಬೋದು. ಇಟ್ ಇಂಪ್ಯಾಕ್ಟ್ಸ್ ಆನ್ ಅವರ್ ಎಂಟೈರ್ ಬಿಹೇವಿಯರ್, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಕೂಡ. ಅದು ಸರಿಯಾದ ರೀತಿಯಲ್ಲಿ ಡೀಲ್ ಆಗಬೇಕು. ಅದಾಗೋದು ಹೇಗೆ ಅಂದರೆ, ಓನ್ಲಿ ಥ್ರೂ ದ ನಾಲೆಡ್ಜ್ ಆಫ್ ದ ಟ್ರೂತ್, ಸತ್ಯದ ಅರಿವಿನಿಂದನೇ ಅದಾಗೋದು. ಯಾಕೆಂದರೆ ನಮ್ಮ ಮನಸ್ಸಿನ ಎಲ್ಲ ಏರಿಯಾಗಳಲ್ಲೂ ಒಂದು ಪವಿತ್ರಾತ್ಮರ ಒಂದು ಸ್ವಾಧೀನ ಬಂದಾಗ ವಿ ಕ್ಯಾನ್ ಬಿ ಫ್ರೀ. ಇಲ್ಲದೇ ಇದ್ದರೆ ನಾವೆಷ್ಟೇ ಪ್ರಾರ್ಥನೆ ಮಾಡಿ ಮಲಗಿದ್ರೂ ಕೂಡ, ವಾಕ್ಯ ಓದಿ ಒಳ್ಳೆಯದೇ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮಲಗಿರ್ತೀವಿ, ಮಲಗಿದ ತಕ್ಷಣ ನೆಗೆಟಿವ್ ಆದ ತುಂಬ ಕನಸುಗಳು ಬರುತ್ತೆ, ಮಲಗಿದ ಮೇಲೆ ಭಯ ಉಂಟಾಗುತ್ತೆ, ಮಲಗಿದ ಮೇಲೆ ಕೆಲವು ಟೈಮ್ ಬೆಳಿಗ್ಗೆ ಏಳಲಿಕ್ಕೂ ಕಷ್ಟ ಆಗುತ್ತೆ. ಇದೆಲ್ಲ ಸೈಕಾಲಜಿಕಲ್ ಫ್ಯಾಕ್ಟ್ಸ್. ಸೊ ಆದ್ದರಿಂದ ಒಂದೇ ಸರಿ ಅದಕ್ಕೆ ಪರಿಹಾರ ಅನ್ನೋದು ಸಡನ್ನಾಗಿ ಏನೂ ಇಲ್ಲ. ನಾವು ಸತ್ಯವನ್ನು ತಿಳ್ಕೋಬೇಕು. ಓಕೆ, ನಮ್ಮನ್ನು ನಾವು ತಿಳ್ಕೋಬೇಕು. ನಾನು ಯಾರಾಗಿದ್ದೀನಿ, ನಾನು ಹೇಗೆ ಮಾಡಲ್ಪಟ್ಟಿದ್ದೀನಿ, ನನ್ನ ದೇಹದ ನೇಚರ್ ಏನು, ವಾಟ್ ಇಸ್ ದ ನೇಚರ್ ಆಫ್ ಮೈ ಬಾಡಿ,
ವಾಟ್ ಇಸ್ ದ ನೇಚರ್ ಆಫ್ ಮೈ ಸೋಲ್, ವಾಟ್ ಇಸ್ ದ ನೇಚರ್ ಆಫ್ ಮೈ ಸ್ಪಿರಿಟ್. ಇದೆಲ್ಲ ನಾವು ಅರ್ಥ ಮಾಡಿಕೊಂಡಾಗ, ದೇವರ ವಾಕ್ಯದ ಆಧಾರದಲ್ಲಿ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಲೂ ಆ ಸತ್ಯದ ಅರಿವು ನಮಗೆ ಒಂದು ಫ್ರೀಡಮ್ ಕೊಡುತ್ತೆ, ಸ್ವಾತಂತ್ರ್ಯ ಕೊಡುತ್ತೆ. ಕೆಲವು ಟೈಮ್ ನಾವೀಗ ಕರಿಸ್ಮ್ಯಾಟಿಕ್ ಕೌನ್ಸಿಲಿಂಗಿಗೆಲ್ಲ ಹೋದಾಗ ಕೆಲವು ಟೈಮ್ ಹೇಳ್ಬೋದು ಅದು ಈವಿಲ್ ಸ್ಪಿರಿಟ್ ಪ್ರಾಬ್ಲಮ್, ಅದ್ರ ಪ್ರಾಬ್ಲಮ್, ಇದ್ರ ಪ್ರಾಬ್ಲಮ್ ಅಂತ. ಆ ಈವಿಲ್ ಸ್ಪಿರಿಟ್ ಪ್ರಾಬ್ಲಮ್ ಇರುತ್ತೆ, ಆದರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ನಾಟ್ ಈವಿಲ್ ಸ್ಪಿರಿಟ್ ಪ್ರಾಬ್ಲಮ್, ಇಟ್ ಈಸ್ ಸೈಕಲಾಜಿಕಲ್ ಪ್ರಾಬ್ಲಮ್. ಮನುಷ್ಯನ ಮಾನಸಿಕವಾದ ಸಮಸ್ಯೆ ಆಗಿರೋದ್ರಿಂದ, ಶರೀರದ ಸಮಸ್ಯೆನೂ ಅಲ್ಲ, ಆತ್ಮಿಕ ಸಮಸ್ಯೆನೂ ಅಲ್ಲ, ಮನುಷ್ಯನಲ್ಲಿ ಮನಸ್ಸು ಅನ್ನೋದೊಂದು ಇದೆಯಲ್ವಾ,